ಯಾವ ಸ್ವರೂಪದ ಹೊಣೆಗೇಡಿತನ ನಿನ್ನೆ ಇತ್ತು ಅನ್ನುವಂಥದ್ದು ಈಗ ಬಯಲಾಗ್ತಾ ಇದೆ. ಪೊಲೀಸರು FIR ದಾಖಲಿಸ್ಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಹೈಕೋರ್ಟ್ನಲ್ಲಿ ಚಾಟಿ ಬೀಸೋದು ಶುರುವಾಗಿತ್ತು. ಯಾಕಂದರೆ ಹೈಕೋರ್ಟ್ ಇವತ್ತು ಸ್ವಯಂ ಪ್ರೇರಿತವಾಗಿ PIL ಅನ್ನು ದಾಖಲಿಸಿಕೊಂಡು ಅದನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ PIL ಹಾಕಿರುವಂತಹ ಇನ್ನೊಬ್ಬರು ವಕೀಲರು ವಾದವನ್ನು ಮಂಡಿಸಿದಾಗ ಅವರು ಹೇಳ್ತಾ ಇದ್ರು ಸರ್ಕಾರ ಇನ್ನೂ ಕೂಡ FIRನೂ ಕೂಡ ಹಾಕ್ಕೊಳ್ಳಿಲ್ಲ ಅನ್ನುವಂಥ ವಿಚಾರ. ನಿನ್ನೆ ಕೇವಲ UDR ಮಾತ್ರ ಮಾಡ್ಕೊಂಡಿದ್ರು. ಇವತ್ತೀಗ FIRನ ಹಾಕಿದ್ದಾರೆ. ಮುಖ್ಯವಾಗಿ 3 ಸಂಸ್ಥೆಗಳ ವಿರುದ್ಧ ಇಲ್ಲಿ FIR ದಾಖಲಾಗಿದೆ. ಈ FIRನಲ್ಲಿರ್ತಕ್ಕಂಥ ಅಂಶಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. FIRನಲ್ಲಿ ಇರುವಂತಹ ಅಂಶಗಳಿವು. ನಿನ್ನೆ ಆಗಿರ್ತಕ್ಕಂತಹ ದುರಂತ, ಆ ದುರಂತದ ಸಂದರ್ಭದಲ್ಲಿ ಎದುರಾಗಿರ್ತಕ್ಕಂತಹ ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ಇಲ್ಲಿ ವಿವರಿಸಲಾಗಿದೆ. ಸಂಭ್ರಮಾಚರಣೆಗೆ KSCA ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅನುಮತಿ ಕೇಳಿದ್ರು. KSCAಯ CEO ಅವರು ಅನುಮತಿಯನ್ನು ಕೇಳ್ತಾರೆ. ನಾವು ಈ ಒಂದು ಸಂಭ್ರಮಾಚರಣೆಯನ್ನು ಮಾಡಬೇಕು, KSCAಯಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನು ಕೇಳ್ತಾರೆ. ಸಿಟಿ ಫ್ಯಾನ್ಸ್ ನಿಯಂತ್ರಣಕ್ಕೆ ಸಿಬ್ಬಂದಿ ಬೇಕಾಗಿದ್ದು ಸಂಭ್ರಮಾಚರಣೆಗೆ ಸಿಬ್ಬಂದಿ ಸಾಲೋದಿಲ್ಲ ಅಂತೇಳಿ ಮನವರಿಕೆಯನ್ನು ಮಾಡಿಕೊಡುವ ಪ್ರಯತ್ನವನ್ನು ಅದರಲ್ಲಿ ಮಾಡ್ತಾರೆ. ಅವರು ಸಿಟಿ ಫ್ಯಾನ್ಸ್ ನಿಯಂತ್ರಣಕ್ಕೆ ಸಿಬ್ಬಂದಿ ಬೇಕಾಗಿದ್ದಾರೆ. ಅಂದರೆ ನಾವು ಸಂಭ್ರಮಾಚರಣೆ ಮಾಡುವಾಗ ಬೆಂಗಳೂರು ನಗರದಿಂದ ಅಭಿಮಾನಿಗಳು ಬರಬಹುದು, ದೊಡ್ಡ ಸಂಖ್ಯೆಯಲ್ಲಿ ಬರಬಹುದು. ಹಾಗಾಗಿ ಅವರನ್ನು ನಿಭಾಯಿಸೋದಕ್ಕೆ ನಮಗೆ ಮ್ಯಾನ್ ಪವರ್ ಬೇಕಾಗಿದೆ, ನಮ್ಮ ಇಲ್ಲಿರುವಂತಹ ಸಿಬ್ಬಂದಿ ಸಾಕಾಗೋದಿಲ್ಲ ಅಂತ ಹೇಳಿ ಆ ಪತ್ರದಲ್ಲಿ ಅವರು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಪೊಲೀಸರಿಗೆ ಮಾಡ್ತಾರೆ. CEO ಆಫ್ KSCA ಅವರು ಮಾಡುವಂಥದ್ದು. KSCA ಎಕ್ಸಿಕ್ಯೂಟಿವ್ ಆಫೀಸರ್ ಮನವಿ ಒಪ್ಪದೆ ಅನುಮತಿಯನ್ನು ನಿರಾಕರಿಸಿದ್ದೆವು. ಇದು ಬಹಳ ಮುಖ್ಯವಾದಂಥ ಪಾಯಿಂಟ್. ಅಂದರೆ ನಿನ್ನೆ ನಡೆದಂತಹ ಕಾರ್ಯಕ್ರಮಕ್ಕೆ ಅನುಮತಿ ಇರಲಿಲ್ಲ, ಪೊಲೀಸರ ಅನುಮತಿ ಇರಲಿಲ್ಲ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ಕೊಳ್ತಾ ಇದ್ದಾರೆ. FIR ಅನ್ನು ಈಗ ಪೊಲೀಸರು ದಾಖಲಿಸಿಕೊಂಡಿರುವಂಥದ್ದು. ಅವರ ಪ್ರಕಾರ KSCA ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ಮನವಿಯನ್ನು ಅವರು ಒಪ್ಪಿಲ್ಲ. ಈ ಸಂಭ್ರಮಾಚರಣೆಗೆ ನಾವು ಪೊಲೀಸರನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅವರು ಹೇಳಿಕೊಂಡಿದ್ದಾರೆ, ಅನುಮತಿಯನ್ನು ನಿರಾಕರಿಸಿದಾರಂತೆ. ಇದು FIRನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶ. ಅಂದರೆ ಒಂದು ಅನುಮತಿ, ಪ್ರಾಪರ್ ಆಗಿರ್ತಕ್ಕಂಥ ಅನುಮತಿಯೂ ಇಲ್ಲದೆ ವಿಜಯೋತ್ಸವವನ್ನು ಹೇಗೆ ಆಚರಿಸಿದ್ರು, ಅದರಲ್ಲಿ ಸರ್ಕಾರದ ಪ್ರಮುಖರು ಕೂಡ ಹೋಗಿ ಹೇಗೆ ಭಾಗಿಯಾದರು ಅನುಮತಿ ರಹಿತ ವಿಜಯೋತ್ಸವದಲ್ಲಿ. KSCAಯಲ್ಲಿ ನಡೆದಿರ್ತಕ್ಕಂತಹ IPL ಕಪ್ ಗೆದ್ದಿರುವಂತಹ RCBಯ ವಿಜಯೋತ್ಸವದಲ್ಲಿ ಹೇಗೆ ಭಾಗಿಯಾದರು, ಅನುಮತಿಯನ್ನು ನಿರಾಕರಿಸಿದ್ದಾರೆ. ಅನುಮತಿ ಇಲ್ಲದಿದ್ದರೂ RCB ಫ್ರಾಂಚೈಸಿಯವರಿದ್ದಲೇ ಫ್ಯಾನ್ಸ್ಗೆ ಆಹ್ವಾನ ಹೋಗಿದೆ. ಅನುಮತಿ ಸಿಗೋಕ್ಕೂ ಮುಂಚಿತವಾಗಿಯೇ RCB ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಅನೌನ್ಸ್ಮೆಂಟ್ಸ್ ಮಾಡಿದೆ, ಸಾರ್ವಜನಿಕರಿಗೆ ಹೇಳಿದೆ. ಅನುಮತಿ ಇಲ್ಲದೇ ಇದ್ರೂ ಕೂಡ ಅವರು ಮುಂದುವರಿಸಿದ್ದಾರೆ. ಅದನ್ನು ಮಧ್ಯಾಹ್ನ 3 ಗಂಟೆಗೆ ನಾವು ಪಾಸ್ಗಳನ್ನು ಕೊಡ್ತಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಅಧಿಕೃತ ವೆಬ್ಸೈಟ್, ಸೋಷಿಯಲ್ ಮೀಡಿಯಾಗಳ ಮೂಲಕ ಒಂದೆಡೆ ಸೇರುವಂತೆ ಆಹ್ವಾನವನ್ನು ಮಾಡಿದ್ದಾರೆ. KSCAಗೆ ಬರಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬನ್ನಿ ಅನ್ನುವಂಥದ್ದನ್ನು ನಾವಿಲ್ಲಿ ಸೆಲೆಬ್ರೇಟ್ ಮಾಡೋಣ ಅನ್ನೋಂಥದ್ದನ್ನು RCBಯ ಅಧಿಕೃತ ವೆಬ್ಸೈಟ್ ಮತ್ತು RCBಯ ಅಧಿಕೃತ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳ ಮೂಲಕವಾಗಿ ಹೇಳಲಾಗಿದೆ, ಮಾಹಿತಿಯನ್ನು ಹಂಚಲಾಗಿದೆ, ಅದನ್ನು ತಿಳಿಸಲಾಗಿದೆ ಅನ್ನುವಂಥದ್ದನ್ನು ಈ FIRನಲ್ಲಿ ಉಲ್ಲೇಖ ಮಾಡಲಾಗಿದೆ. RCB ಫ್ರಾಂಚೈಸಿಯವರ ಏಕಪಕ್ಷೀಯ ನಿರ್ಧಾರದಿಂದಲೇ ಲಕ್ಷಾಂತರ ಜನ ಸೇರಿದ್ದರು. ಅಂದರೆ ಇಲ್ಲಿ ನೇರ ಹೊಣೆಗಾರಿಕೆ ಅಥವಾ ಹೊಣೆಗೇಡಿತನ ಪ್ರದರ್ಶನ ಆಗಿರುವಂಥದ್ದು RCB ಫ್ರಾಂಚೈಸಿ ಕಡೆಯಿಂದ. RCB ಫ್ರಾಂಚೈಸಿಯವರು ವಿದೌಟ್ ಪರ್ಮಿಷನ್, ಯಾವುದೇ ಅನುಮತಿಯನ್ನು ಪಡೆಯೋಕ್ಕಿಂತ ಮುಂಚಿತವಾಗಿ ಏಕಪಕ್ಷೀಯವಾಗಿ ಲಕ್ಷಾಂತರ ಜನ ಸೇರುವಂತೆ ಮಾಡಿದ್ರು ಅನ್ನುವಂಥದ್ದನ್ನು ಅವರ ಹೊಣೆಗೇಡಿತನವನ್ನು ಈ FIRನಲ್ಲಿ ಉಲ್ಲೇಖ ಮಾಡಲಾಗಿದೆ. ಫ್ಯಾನ್ಸ್ ನಿಯಂತ್ರಣದ ಭದ್ರತೆ ಜೊತೆಗೆ ಸರ್ಕಾರದ ಕಾರ್ಯಕ್ರಮಕ್ಕೂ ನಾವು ಭದ್ರತೆಯನ್ನು ನೀಡಿದ್ವಿ. ಅಲ್ಲಿ ಬಂದಂತಹ ಅಭಿಮಾನಿಗಳನ್ನು ನಿಯಂತ್ರಣಕ್ಕೆ ಭದ್ರತೆ ಕೊಡೋದರ ಜೊತೆಗೆ ಸರ್ಕಾರದ ಕಾರ್ಯಕ್ರಮ ಏನಿತ್ತು ಅದಕ್ಕೂ ಕೂಡ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡಿದ್ವಿ ಅನ್ನುವಂಥದ್ದನ್ನು ಪೊಲೀಸರು ಬರ್ಕೊಂಡಿದ್ದಾರೆ. HAL ನಿಲ್ದಾಣ, ತಾಜ್ ವೆಸ್ಟೆಡ್ ಹೋಟೆಲ್, ಇದಕ್ಕೆ ಸಾಗುವ ಮಾರ್ಗದ ಉದ್ದಕ್ಕೂ ಕೂಡ ನಾವು ಭದ್ರತೆಯನ್ನು ಒದಗಿಸಿದ್ವು ಅನ್ನುವಂಥದ್ದನ್ನು ಪೊಲೀಸರು ಹೇಳಿಕೊಂಡಿದ್ದಾರೆ.
ಈ FIRನಲ್ಲಿ ಉಲ್ಲೇಖ ಮಾಡಿಕೊಂಡಿದ್ದಾರೆ ಪೊಲೀಸರು. ನಾವು ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಒದಗಿಸುವ ಪ್ರಯತ್ನವನ್ನು ಮಾಡಿದ್ವಿ ಅಂತ ಹೇಳಿ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ವೈಫಲ್ಯ ಆಗಿದ್ದು ಎಲ್ಲಿ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನೋಡ್ತಾ ಹೋದಾಗ, ಈ FIRನಲ್ಲಿರ್ತಕ್ಕಂತಹ ಅಂಶಗಳನ್ನು ಗಮನಿಸ್ತಾ ಹೋದಾಗ, RCB ಫ್ರಾಂಚೈಸಿಯ ಆಹ್ವಾನದ ಮೇರೆಗೆ ಲಕ್ಷಾಂತರ ಜನ ಅಲ್ಲಿ ಸೇರಿದಿದ್ರು. RCB ಫ್ರಾಂಚೈಸಿಯ ಆಹ್ವಾನದ ಮೇಲೆ ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು ಮತ್ತು ಹೀಗೆ ಲಕ್ಷಾಂತರ ಜನ ಸೇರುವಂಗೆ RCB ಅವರು ಪದೇ ಪದೇ ಆಹ್ವಾನವನ್ನು ಕೂಡ ಕೊಡ್ತಾ ಇದ್ರು ಅನ್ನುವಂಥದ್ದನ್ನ FIRನಲ್ಲಿ ಮತ್ತೆ ಮತ್ತೆ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ 30,000 ರಿಂದ 35,000 ಸೀಟ್ ಇರುವ ಸ್ಟೇಡಿಯಂನೊಳಗೆ ಲಕ್ಷಾಂತರ ಜನರನ್ನ ಹೇಗೆ ಬಿಡಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಯಿತು. ಕೇವಲ 30,000 ರಿಂದ 35,000 ಸೀಟ್ಗಳು ಮಾತ್ರ ಇರುವಂಥದ್ದು. RCB ಫ್ರಾಂಚೈಸಿಯವರು 35,000 ಪಾಸ್ಗಳನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಆಹ್ವಾನ ಕೊಟ್ಟಿರುವಂಥ ರೀತಿಯನ್ನು ನೋಡಿದರೆ ಜನನೇ ಬರೋದಿಲ್ವೇನೋ, ಹಾಗಾಗಿ ತಾವೇ ಅವರು ಉತ್ಸಾಹ ತುಂಬಿ ಕರಿಬೇಕೇನೋ ಅನ್ನುವಂಥ ರೀತಿಯಲ್ಲಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು FIRನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಒಮ್ಮೆಲೆ ಗೇಟ್ಗಳನ್ನು ತೆರೆದ ಕಾರಣಕ್ಕೆ ಅಭಿಮಾನಿಗಳು ನುಗ್ಗಿದ್ದಾರೆ, ಲಕ್ಷಾಂತರ ಜನ ಬಂದಿದ್ದಾರೆ, ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಒಮ್ಮೆಲೆ ಗೇಟ್ಗಳನ್ನು ತೆರೆದಿದ್ದಾರೆ ಇವರು. ಯಾವಾಗ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಗೇಟ್ಗಳ ಬಳಿಯಲ್ಲಿ ಕಾದು ಕುಳಿತಿದ್ರು, ಆ ಸಂದರ್ಭಗಳಲ್ಲಿ ಏಕಾಏಕಿಯಾಗಿ ಇವರುಗಳು ಗೇಟ್ಗಳನ್ನು ತೆಗೆದಿದ್ದಾರೆ. ಸುಲಲಿತವಾಗಿ ಜನರು ಒಳಗೆ ಹೋಗಲು ವ್ಯವಸ್ಥೆ ಮಾಡದೇ ಇರುವುದರಿಂದಲೇ ದುರಂತ ಸಂಭವಿಸಿದೆ. ಯಾಕಂದರೆ ಪೊಲೀಸರು ಅಲ್ಲಿದ್ದರೂ ಕೂಡ ಒಳಗಡೆ ಹೋಗುವಂತಹ ಯಾರೇ ಮ್ಯಾಚ್ ನೋಡುವಂತಹ ಸಂದರ್ಭದಲ್ಲಿ, ಮ್ಯಾಚ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಚೆಕಿಂಗಲ್ಲಿ ಇರುವಂಥದ್ದು. ಗೇಟ್ಗಳಲ್ಲಿ ಅವರದೇ ಸಿಬ್ಬಂದಿ ಇರ್ತಾರೆ, ಅವರು ಟಿಕೆಟ್ಗಳನ್ನು ನೋಡಿ ಒಳಗಡೆ ಕಳಿಸ್ತಾ ಇರ್ತಾರೆ. ಅದು ಜವಾಬ್ದಾರಿ KSCEದಿರುತ್ತೆ. ಆದರೆ ಅಲ್ಲಿ ಅವರು ಏಕಾಏಕಿ ಗೇಟನ್ನು ಓಪನ್ ಮಾಡಿದ್ದಾರೆ, ಹೀಗಾಗಿ ನೂಕಲಾಗಿದೆ. ಪದೇ ಪದೇ ಉಚಿತ ಪಾಸ್ಗಳನ್ನು ಗೇಟ್ಗಳಲ್ಲಿ ನೀಡುವುದಾಗಿ ಕೂಡ RCBಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಗೊಂಡಿದೆ. ಅಂದರೆ ಯಾರಿಗೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ವೋ ವೆಬ್ಸೈಟಲ್ಲಿ, ಅಂಥವ್ರಿಗೆ ಗೇಟಲ್ಲೂ ಕೂಡ ನಿಮಗೆ ಟಿಕೆಟ್ ಸಿಗುತ್ತೆ, ನಿಮಗೆ ಪಾಸ್ ಸಿಗುತ್ತೆ ಅನ್ನೋಂಥದ್ದನ್ನು ಇವರು ಪದೇ ಪದೇ ಹೇಳ್ತಾ ಹೋಗಿದ್ದಾರೆ. ಅಂದರೆ ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬರುವಂಗೆ ಮಾಡಿರುವಂಥದ್ದು ಕೂಡ RCBಯ ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದರಿಂದ ಇನ್ನೂ ಹೆಚ್ಚಿನ ಅನಾಹುತವನ್ನು ತಪ್ಪಿಸಲಾಗಿದೆ. ಪೊಲೀಸರು ಇರುವಂತಹ ಸಂದರ್ಭದಲ್ಲಿ ಸಾಧ್ಯವಾದಂಥ ಮಟ್ಟಿಗೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದರಿಂದಾಗಿಯೇ ಈಗ ಇದಕ್ಕಿಂತ ದೊಡ್ಡ ದುರಂತ ಸಂಭವಿಸೋದಕ್ಕೆ ಸಾಧ್ಯ ಇತ್ತು, ಅದನ್ನು ತಡೆಯಲಾಗಿದೆ ಅಂತ ಹೇಳಿದ್ದಾರೆ. RCB, KCA ಮತ್ತು DNA ಮ್ಯಾನೇಜ್ಮೆಂಟ್ನ ನಿರ್ಲಕ್ಷ್ಯದಿಂದಲೇ ಈ ದುರಂತ ಸಂಭವಿಸಿದೆ ಅನ್ನುವಂಥದ್ದನ್ನು ಇಲ್ಲಿ ಪೊಲೀಸರು ದಾಖಲಿಸಿರುವಂಥ FIRನಲ್ಲಿ ಉಲ್ಲೇಖ ಆಗಿದೆ. ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಮುರಿದು ಒಳನುಗ್ಗುವುದಕ್ಕೆ ಅಭಿಮಾನಿಗಳು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ಈ FIRನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ಮೈಕ್ನಲ್ಲಿ ನೀಡ್ತಾ ಇದ್ದಂತಹ ಸಲಹೆಗಳನ್ನು, ಅಂದರೆ ನೀವು ಬರಬೇಡಿ, ಇಲ್ಲಿಗೆ ಬರಬೇಡಿ, ಒಳಗಡೆ ಜಾಗ ಇಲ್ಲ, ತುಂಬಿ ಹೋಗಿದೆ, ದಯವಿಟ್ಟು ಇಲ್ಲಿಂದ ಮುಂದಕ್ಕೆ ಹೋಗಿ, ಈ ರೀತಿಯಿಂದ ಅನೌನ್ಸ್ಮೆಂಟ್ಗಳನ್ನು ಮಾಡಿದರೂ ಕೂಡ ಪೊಲೀಸರ ಸಲಹೆಗಳನ್ನು ಧಿಕ್ಕರಿಸಿ ಪೊಲೀಸರನ್ನೇ ತಳ್ಳಿ, ಅದರಲ್ಲಿ ಒಂದಿಷ್ಟು ಮಂದಿ ಪೊಲೀಸರಿಗೂ ಕೂಡ ಗಾಯ ಆಗಿದೆ, ಅವರನ್ನು ತಳ್ಳಿ ನುಗ್ಗಿದ್ದಾರೆ ಅನ್ನೋಂಥದ್ದು ಕೂಡ ಈ FIRನಲ್ಲಿ ಉಲ್ಲೇಖ ಆಗಿದೆ. FIR ಮೂಲಕವಾಗಿ ಈಗ 3 ಬಹಳ ಮುಖ್ಯವಾಗಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಕಠಿಣ ಸೆಕ್ಷನ್ಗಳನ್ನು ಕೂಡ ಹಾಕಲಾಗಿದೆ. ಆದರೆ ಪ್ರಶ್ನೆ ಇರುವಂಥದ್ದು, ಅನುಮತಿ ಇಲ್ಲದೆ ಇಷ್ಟು ದೊಡ್ಡ ಕಾರ್ಯಕ್ರಮ ಬೆಂಗಳೂರು ಮಹಾನಗರದಲ್ಲಿ, ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂತೇಳಿ ಆದರೆ ಎಲ್ಲಿದೆ ವ್ಯವಸ್ಥೆ? ಹಾಗಾದರೆ ನಾವು ಯಾರನ್ನ ಇಲ್ಲಿ ದೂರಬೇಕು? ಸರ್ಕಾರದ ಮೂಗಿನ ಕೆಳಗೆ ಇಂಥದ್ದು ನಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿರುವಂಥದ್ದು.